Hello, my dear students. Myself, Dr. Bhavani L., Associate Professor, Department of Economics, Government First Aid College, Melukote, Pandupura Taluk, Mandya District. Today, we are going to discuss about utility and law of diminishing marginal utility. Utility analysis. ತುಷ್ಟಿಗುಣ ವಿಶ್ಲೇಷಣೆ. ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಗುಣವೇ ತುಷ್ಟಿಗುಣ. ಮಾನವನ ಬಯಕೆಗಳನ್ನು ಈಡೇರಿಸಲು ಅಥವಾ ತೃಪ್ತಿಪಡಿಸಲು ಒಂದು ಸರಕು ಅಥವಾ ಸೇವೆಯಲ್ಲಿರುವಂತಹ ಗುಣಕ್ಕೆ ಅಥವಾ ಶಕ್ತಿಗೆ ನಾವು ತುಷ್ಟಿಗುಣ ಅಂತ ಕರಿತೀವಿ. ಒಂದು ಸರಕು ಅಥವಾ ಸೇವೆಯು ಅದನ್ನು ಉಪಯೋಗಿಸುವವರಿಗೆ ತೃಪ್ತಿ ನೀಡುವ ಶಕ್ತಿಯನ್ನು ಪಡೆದಿದ್ರೆ ಅದಕ್ಕೆ ತುಷ್ಟಿಗುಣ ಇದೆ ಎಂದು ಹೇಳಲಾಗುತ್ತೆ. ಸರಕುಗಳಲ್ಲಿ ಮತ್ತು ಸೇವೆಗಳಲ್ಲಿ ಈ ಗುಣ ಇರೋದ್ರಿಂದ ಅವುಗಳನ್ನು ನಾವು ಉಪಯೋಗಿಸಿ ತೃಪ್ತಿಯನ್ನು ಪಡಿತೀವಿ. ತುಷ್ಟಿಗುಣ ಬಯಕೆಯನ್ನು ತೃಪ್ತಿಪಡಿಸುವ ಒಂದು ಅಂಶವಾಗಿದೆ. ತುಷ್ಟಿಗುಣದ ಲಕ್ಷಣಗಳನ್ನು ನೋಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯುಟಿಲಿಟಿ. ಮೊದಲನೇದಾಗಿ, ತುಷ್ಟಿಗುಣವು ಮಾನಸಿಕವಾದುದು. ಯುಟಿಲಿಟಿ ಈಸ್ ಸೈಕಾಲಜಿಕಲ್. ತುಷ್ಟಿಗುಣವು ಕೇವಲ ಮಾನಸಿಕವಾದುದು. ಅದು ಮಾನವನ ಆಂತರಿಕ ಭಾವನೆಗಳಿಗೆ ಸಂಬಂಧಿಸಿದೆ. ತುಷ್ಟಿಗುಣವು ಸಾಪೇಕ್ಷವಾದುದು. ಎರಡನೆಯ ಲಕ್ಷಣ, ಯುಟಿಲಿಟಿ ಈಸ್ ಸಬ್ಜೆಕ್ಟಿವ್. ತುಷ್ಟಿಗುಣ ವ್ಯಕ್ತಿಯಿಂದ ವ್ಯಕ್ತಿಗೆ, ಸ್ಥಳದಿಂದ ಸ್ಥಳಕ್ಕೆ, ಕಾಲದಿಂದ ಕಾಲಕ್ಕೆ ಭಿನ್ನವಾಗಿರುತ್ತೆ. ಒಂದು ವಸ್ತುವಿನಿಂದ ಒಬ್ಬ ವ್ಯಕ್ತಿಗೆ ತುಷ್ಟಿಗುಣ ದೊರೆತರೆ ಮತ್ತೊಬ್ಬ ವ್ಯಕ್ತಿಗೂ ದೊರೆಯುತ್ತದೆ ಎಂದು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೂರನೇ ಲಕ್ಷಣ, ತುಷ್ಟಿಗುಣವು ಪ್ರಯೋಜನದಿಂದ ಭಿನ್ನವಾದುದು. ಯುಟಿಲಿಟಿ ಈಸ್ ಡಿಫರೆಂಟ್ ಫ್ರಮ್ ಯೂಸ್ಫುಲ್ನೆಸ್. ಒಂದು ವಸ್ತುವು ಪ್ರಯೋಜನಕಾರಿಯಾಗಿಲ್ಲದೆ ಇರಬಹುದು, ಆದರೂ ಅದು ಅನುಭೋಗಿಯ ದೃಷ್ಟಿಯಲ್ಲಿ ತುಷ್ಟಿಗುಣವನ್ನು ಪಡೆದಿರಬಹುದು. ಉದಾಹರಣೆಗೆ, ಮದ್ಯಪಾನ ಮಾಡುವ ವ್ಯಕ್ತಿಗೆ ಮದ್ಯಪಾನದಿಂದ ತುಷ್ಟಿಗುಣ ದೊರೆಯುತ್ತದೆ, ಆದರೆ ಅದು ಪ್ರಯೋಜನಕಾರಿ ಆಗಿರೋದಿಲ್ಲ. ನಾಲ್ಕನೇ ಲಕ್ಷಣ, ತುಷ್ಟಿಗುಣವನ್ನು ಅಳೆಯಲು ಸಾಧ್ಯವಿಲ್ಲ. ಯುಟಿಲಿಟಿ ಕೆನಾಟ್ ಬಿ ಮೆಷರ್ಡ್. ಅದು ಮಾನಸಿಕ ಅಂಶ ಆಗಿರೋದ್ರಿಂದ ಒಂದು ವಸ್ತುವಿನ ಅನುಭೋಗದಿಂದ ಇಷ್ಟೇ ಪ್ರಮಾಣದ ತುಷ್ಟಿಗುಣ ದೊರೆಯುತ್ತದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಐದನೇ ಲಕ್ಷಣ, ತುಷ್ಟಿಗುಣಕ್ಕೆ ಕಾನೂನಿನ ನೈತಿಕ ಬಂಧನವಿಲ್ಲ. ಯುಟಿಲಿಟಿ ಹ್ಯಾಸ್ ನೋ ಮಾರಲ್ ಬೈಂಡಿಂಗ್. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ಬಂದೂಕನ್ನು ಹೊಂದುವುದು ಕಾನೂನಿಗೆ ವಿರುದ್ಧವಾಗಿರಬಹುದು, ಆದರೆ ಬಂದೂಕಿನಿಂದ ಅವನಿಗೆ ತುಷ್ಟಿಗುಣ ದೊರೆಯಬಹುದು. ಆದರೆ ಅದೇ ರೀತಿ ಗಾಂಜಾ, ಅಫೀಮಿನ ಸೇವನೆ ಅನೈತಿಕವಾಗಿರಬಹುದು, ಆದರೆ ಅದರ ಅನುಭೋಗದಿಂದ ವ್ಯಕ್ತಿಗೆ ಅಪರಿಮಿತವಾದ ತುಷ್ಟಿಗುಣ ದೊರೆಯಬಹುದು. ಆದ್ದರಿಂದ ತುಷ್ಟಿಗುಣದ ಕಲ್ಪನೆ ನೈತಿಕವಾಗಿ ತಟಸ್ಥವಾದುದು. ಆರನೇ ಲಕ್ಷಣ, ತುಷ್ಟಿಗುಣವು ಆನಂದದಾಯಕವಾಗಿಲ್ಲದಿರಬಹುದು. ಯುಟಿಲಿಟಿ ಮೇ ನಾಟ್ ಬಿ ಪ್ಲೆಷರಬಲ್. ತುಷ್ಟಿಗುಣವು ಆನಂದಕ್ಕಿಂತ ಭಿನ್ನವಾದುದು. ಯಾವುದೇ ಒಂದು ವಸ್ತುವು ತುಷ್ಟಿಗುಣವನ್ನು ಪಡೆದಿರಬಹುದು, ಆದರೆ ಅನುಭೋಗದ ಸಮಯದಲ್ಲಿ ಅದು ಅನುಭೋಗಿಗೆ ಆನಂದವನ್ನು ನೀಡದೇ ಇರಬಹುದು. ಏಳನೇ ಲಕ್ಷಣ, ತುಷ್ಟಿಗುಣ ಎಂದರೆ ತೃಪ್ತಿಯಲ್ಲ. ಯುಟಿಲಿಟಿ ಈಸ್ ನಾಟ್ ದ ಸೇಮ್ ಥಿಂಗ್ ಆಸ್ ಸ್ಯಾಟಿಸ್ಫ್ಯಾಕ್ಷನ್. ತುಷ್ಟಿಗುಣ ಎಂದರೆ ತೃಪ್ತಿ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ತುಷ್ಟಿಗುಣ ಎಂದರೆ ತೃಪ್ತಿಯಲ್ಲ, ಬಯಕೆಯನ್ನು ತೃಪ್ತಿಪಡಿಸಲು ಯಾವುದೋ ಒಂದು ವಸ್ತುವಿನಲ್ಲಿರುವ ಶಕ್ತಿಯೇ ತುಷ್ಟಿಗುಣ. ಇನ್ನು ತುಷ್ಟಿಗುಣದ ಕೆಲವು ಪರಿಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಸಮ್ ಕಾನ್ಸೆಪ್ಟ್ಸ್ ಆಫ್ ಯುಟಿಲಿಟಿ. ಇಲ್ಲಿ ನಾವು ಎರಡು ರೀತಿಯ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೋಬಹುದು. ಒಂದನೇದಾಗಿ, ಮೂಲಾಂಕ ಮತ್ತು ಸ್ಥಾನದರ್ಶಕ ತುಷ್ಟಿಗುಣ, ಕಾರ್ಡಿನಲ್ ಆ್ಯಂಡ್ ಆರ್ಡಿನಲ್ ಯುಟಿಲಿಟಿ ಅಂತ. ಮೂಲಾಂಕ ಅಥವಾ ಸ್ಥಾನದರ್ಶಕ ಎಂಬ ಪದಗಳು ಗಣಿತಶಾಸ್ತ್ರದಿಂದ ಬಂದಿದೆ. ತುಷ್ಟಿಗುಣ ಮೀಮಾಂಸೆಯಲ್ಲಿ ಇವುಗಳನ್ನು ವಿಶೇಷವಾಗಿ ಬಳಸಲಾಗತ್ತೆ. 1, 2, 3, 4, 5 ಇತ್ಯಾದಿ ಅಂಕಗಳು ಮೂಲಾಂಕಗಳು. ಇದಕ್ಕೆ ವಿರುದ್ಧವಾಗಿ
ಒಂದನೆಯ, ಎರಡನೆಯ, ಮೂರನೆಯ, ನಾಲ್ಕನೆಯ, ಐದನೆಯ ಎಂದು ಸೂಚಿಸುವ ಅಂಕಗಳು ಸ್ಥಾನದರ್ಶಕ ಅಂಕಗಳು. ಅಂಕಗಳಿಗೆ ಸ್ಥಾನ ನಿರ್ಣಯ ಅಥವಾ ಕ್ರಮ ನಿರ್ಣಯ ಮಾಡಿದರೆ ಅದು ಸ್ಥಾನದರ್ಶಕವೆನಿಸಿಕೊಳ್ಳುತ್ತದೆ. ಮೂಲಾಂಕ ತುಷ್ಟಿಗುಣ ಕಲ್ಪನೆಯ ಪ್ರಕಾರ ತುಷ್ಟಿಗುಣವನ್ನು ಅಳತೆ ಮಾಡಲು ಸಾಧ್ಯ ಇದೆ. ಅಲ್ಲದೆ ಅನುಭೋಗಿಗೆ ಎರಡು ವಸ್ತುಗಳಿಂದ ದೊರೆಯುವ ತುಷ್ಟಿಗುಣವನ್ನು ಹೋಲಿಸೋದಕ್ಕೂ ಸಾಧ್ಯ ಇದೆ. ಇನ್ನು ಸ್ಥಾನದರ್ಶಕ ತುಷ್ಟಿಗುಣ ಕಲ್ಪನೆಯ ಮೇರೆಗೆ ತುಷ್ಟಿಗುಣವನ್ನು ಅಳೆಯುವುದಕ್ಕೆ ಅಥವಾ ಹೋಲಿಕೆ ಮಾಡುವುದಕ್ಕೆ ಸಾಧ್ಯ ಇರೋದಿಲ್ಲ. ಅನುಭೋಗಿಯು ಒಂದು ವಸ್ತುವಿಗೆ ಬದಲಾಗಿ ಇನ್ನೊಂದು ವಸ್ತುವಿನ ಬಗೆಗೆ ಒಲವು ತೋರುತ್ತಾನೆ ಎಂಬುದನ್ನು ಮಾತ್ರ ಸ್ಥಾನದರ್ಶಕ ತುಷ್ಟಿಗುಣವು ತೋರಿಸುತ್ತದೆ. ಆದರೆ ಎಷ್ಟು ಒಲವು ತೋರಿಸುತ್ತಾನೆ ಹಾಗೂ ಯಾವ ಪ್ರಮಾಣದ ತುಷ್ಟಿಗುಣ ದೊರೆಯುತ್ತದೆ ಎಂಬುದನ್ನು ಇದು ಸೂಚಿಸೋದಿಲ್ಲ. ಇನ್ನು ಎರಡನೆಯ ಪರಿಕಲ್ಪನೆ ತುಷ್ಟಿಗುಣ, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ಅಂತ. ಮಾರ್ಜಿನಲ್ ಯುಟಿಲಿಟಿ ಆ್ಯಂಡ್ ಟೋಟಲ್ ಯುಟಿಲಿಟಿ. ಅನುಭೋಗಿಯ ಬಳಿ ಲಭ್ಯ ಇರುವ ಎಲ್ಲ ವಸ್ತುಗಳಿಂದ ದೊರೆಯುವ ತುಷ್ಟಿಗುಣಕ್ಕೆ ಒಟ್ಟು ತುಷ್ಟಿಗುಣ ಅಂತ ಕರಿತೇವೆ. ಒಂದು ಹೆಚ್ಚುವರಿ ವಸ್ತುವಿನ ಅನುಭೋಗದಿಂದ ಒಟ್ಟು ತುಷ್ಟಿಗುಣದ ಮೇಲಾಗುವ ಪರಿಣಾಮವೇ ಸೀಮಾಂತ ತುಷ್ಟಿಗುಣ. ಇನ್ನು ಈಗ ನಾವು ಮೂಲಾಂಕ ಮಾರ್ಗ ಅಥವಾ ಕಾರ್ಡಿನಲ್ ಅಪ್ರೋಚ್ ಅನ್ನೋ ಒಂದು ವಿಶ್ಲೇಷಣೆಯ ಬಗ್ಗೆ ಗಮನವನ್ನು ನೀಡೋಣ. ತುಷ್ಟಿಗುಣದ ಮೂಲಾಂಕ ಮಾರ್ಗವನ್ನು ಆಲ್ಫ್ರೆಡ್ ಮಾರ್ಷಲ್ ರವರು ಪ್ರತಿಪಾದಿಸಿದ್ದಾರೆ. ಅನುಭೋಗಿ ವರ್ತನೆಗೆ ಸಂಬಂಧಿಸಿದಂತೆ ಮಾರ್ಷಲ್ ತುಷ್ಟಿಗುಣ ವಿಶ್ಲೇಷಣೆಯಲ್ಲಿ ಎರಡು ರೂಪಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಒಂದನೇದಾಗಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ, ಸಮಸೀಮಾಂತ ತುಷ್ಟಿಗುಣ ನಿಯಮ ಹಾಗೂ ಅನುಭೋಗಿಯ ಅಧಿಕ ತೃಪ್ತಿ. ಈಗ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ವಿಲಿಯಂ ಸ್ಟಾನ್ಲೆ ಜಿವೋನ್ಸ್ ಎಂಬ ಅರ್ಥಶಾಸ್ತ್ರಜ್ಞರು ಮೌಲ್ಯ ನಿರ್ಣಯದಲ್ಲಿ ಬಳಸಿದ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮಕ್ಕೆ ಪೂರಕವಾದ ವಿಶ್ಲೇಷಣೆಯನ್ನು ನೀಡಿ ಅದನ್ನು ಬೆಳೆಸಿದಂಥ ಕೀರ್ತಿ ಆಲ್ಫ್ರೆಡ್ ಮಾರ್ಷಲ್ಗೆ ಸಲ್ಲುತ್ತೆ. ಈ ನಿಯಮದ ಪ್ರಕಾರ ಒಬ್ಬ ಅನುಭೋಗಿಯು ಒಂದು ವಸ್ತುವನ್ನು ಹೆಚ್ಚು ಹೆಚ್ಚಾಗಿ ಅನುಭೋಗಿಸುತ್ತಾ ಹೋದಂತೆ ಅದರಿಂದ ದೊರೆಯುವ ಅಂಚಿನ ತುಷ್ಟಿಗುಣ ಕಡಿಮೆಯಾಗುತ್ತದೆ. ಆದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ವಸ್ತುವನ್ನು ಒಂದರ ನಂತರ ಇನ್ನೊಂದರಂತೆ ಅನುಭೋಗಿಸುತ್ತಾ ಹೋದರೆ ಆ ವಸ್ತುವಿನ ಸೀಮಾಂತ ಘಟಕಗಳಿಂದ ದೊರೆಯುವ ತುಷ್ಟಿಗುಣ ಕಡಿಮೆಯಾಗುತ್ತಾ ಹೋಗುತ್ತದೆ. ಮಾರ್ಷಲ್ ರವರು ತಮ್ಮ ಮಾತುಗಳಲ್ಲಿಯೇ ಈ ನಿಯಮವನ್ನು ವಿವರಿಸಲು ಪ್ರಯತ್ನ ಮಾಡಿದ್ದಾರೆ. ಅವ್ರ ಪ್ರಕಾರ ಒಬ್ಬ ವ್ಯಕ್ತಿಯ ಬಳಿ ಇರುವ ವಸ್ತುವಿನ ಸಂಗ್ರಹಕ್ಕೆ ಮತ್ತೆ ಒಂದೊಂದು ವಸ್ತುವು ಸೇರಿದಂತೆ ಅವನಿಗೆ ನಿರ್ದಿಷ್ಟವಾದ ಒಂದು ವಸ್ತುವಿನ ಸಂಗ್ರಹದಿಂದ ಸಿಗುವ ಹೆಚ್ಚುವರಿ ಪ್ರಯೋಜನವು ಇಳಿಮುಖವಾಗುತ್ತದೆ. ಈಗ ಒಂದು ನಿರ್ದಿಷ್ಟವಾದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಬ್ಬ ಅನುಭೋಗಿಯು ಒಂದಾದ ನಂತರ ಇನ್ನೊಂದು ಕಿತ್ತಳೆ ಹಣ್ಣನ್ನು ತಿನ್ನುತ್ತಿದ್ದಾನೆ ಅಂತ ಭಾವಿಸೋಣ. ಅವನಿಗೆ ಮೊದಲನೆಯ ಹಣ್ಣಿನಿಂದ ಅತ್ಯಂತ ಹೆಚ್ಚಿನ ತುಷ್ಟಿಗುಣ ದೊರೆಯುತ್ತದೆ. ಎರಡನೆಯ ಹಣ್ಣನ್ನು ಅನುಭೋಗಿಸಿದಾಗ ಅವನ ಆಸೆಯ ತೀವ್ರತೆ ಸ್ವಲ್ಪ ಕಡಿಮೆಯಾಗುತ್ತದೆ. ಆದ್ದರಿಂದ ಎರಡನೆಯ ಹಣ್ಣಿನಿಂದ ದೊರೆಯುವ ತುಷ್ಟಿಗುಣವು ಮೊದಲನೆಯದಕ್ಕಿಂತ ಕಡಿಮೆ ಇರುತ್ತದೆ. ಮೂರನೆಯ ಹಣ್ಣನ್ನು ಅನುಭೋಗಿಸುವುದಾದರೆ ಅದರಿಂದ ಸಿಗುವ ತುಷ್ಟಿಗುಣ ಇನ್ನೂ ಕಡಿಮೆಯಾಗುತ್ತದೆ. ನಾಲ್ಕನೆಯ ಹಣ್ಣಿನಿಂದ ದೊರೆಯುವ ನಾಲ್ಕನೆಯ ಹಣ್ಣಿನ ಅನುಭೋಗವು ಮೂರನೆಯ ಹಣ್ಣಿನ ಅನುಭೋಗಕ್ಕಿಂತ ಕಡಿಮೆ ತುಷ್ಟಿಗುಣವನ್ನು ನೀಡುತ್ತೆ. ಹೀಗೆ ಅನುಭೋಗಿಯು ಒಂದಾದ ಮೇಲೊಂದರಂತೆ ಕಿತ್ತಳೆ ಹಣ್ಣನ್ನು ಸೇವಿಸಿದಾಗ ಅದರಿಂದ ದೊರೆಯುವ ಸೀಮಾಂತ ತುಷ್ಟಿಗುಣ ಕಡಿಮೆಯಾಗುತ್ತಾ ಹೋಗುತ್ತೆ.
ಕೆಲವು ಹಣ್ಣುಗಳನ್ನು ಅನುಭೋಗಿಸಿದ ನಂತರ ಅವನು ಸಂಪೂರ್ಣ ತೃಪ್ತಿಯ ಸ್ಥಿತಿಯನ್ನು ತಲುಪುತ್ತಾನೆ. ಅವನು ಸೇವಿಸಿದ ಕೊನೆಯ ಹಣ್ಣಿನಿಂದ ಅವನಿಗೆ ಹೆಚ್ಚುವರಿ ತೃಪ್ತಿಯು ದೊರಕದಿರಬಹುದು. ಇದು ಶೂನ್ಯ ಸೀಮಾಂತ ತುಷ್ಟಿಗುಣದ ಸ್ಥಿತಿಯಾಗಿರುತ್ತೆ. ಈ ಸ್ಥಿತಿಯಲ್ಲಿ ಅನುಭೋಗಿಯು ಪಡೆಯುತ್ತಿರುವ ಒಟ್ಟು ತುಷ್ಟಿಗುಣವು ಗರಿಷ್ಠವಾಗಿರುತ್ತೆ. ಇದು ಅನುಭೋಗಿಯ ಸಮತೋಲನದ ಮಟ್ಟ. ಈ ನಂತರನೂ ಅವನು ಹಣ್ಣುಗಳನ್ನು ಅನುಭೋಗಿಸಿದರೆ ಅವನಿಗೆ ತೃಪ್ತಿಯ ಬದಲು ಅತೃಪ್ತಿ ಉಂಟಾಗುತ್ತದೆ. ಆಗ ಸೀಮಾಂತ ತುಷ್ಟಿಗುಣವು ಋಣಾತ್ಮಕವಾಗುತ್ತದೆ ಮತ್ತು ಒಟ್ಟು ತುಷ್ಟಿಗುಣವು ಇಳಿಮುಖವಾಗುತ್ತದೆ. ಇದನ್ನು ಅಪತುಷ್ಟಿಗುಣ ಅಥವಾ ತುಷ್ಟಿಗುಣಹೀನತೆ ಎಂದು ಕರೆಯಲಾಗುತ್ತೆ. ಒಂದು ಪಟ್ಟಿಯ ಮೂಲಕ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಪಟ್ಟಿಯಲ್ಲಿ ನಿರೂಪಿತ ಆಗಿರುವಂತೆ ಮೊದಲನೆಯ ಕಿತ್ತಲೆ ಹಣ್ಣಿನಿಂದ ಅನುಭೋಗಿಗೆ 15 ಘಟಕಗಳು ತುಷ್ಟಿಗುಣ ಸಿಗುತ್ತೆ. ಅನುಭೋಗಿಗೆ ದೊರೆಯುವ ಹೆಚ್ಚುವರಿ ತುಷ್ಟಿಗುಣವು ಎರಡನೆಯ ಹಣ್ಣಿನ ಅನುಭೋಗದಿಂದ 13 ಘಟಕ, ಮೂರನೆಯ ಹಣ್ಣಿನ ಅನುಭೋಗದಿಂದ 10 ಘಟಕ, ನಾಲ್ಕನೆಯ ಹಣ್ಣಿನ ಅನುಭೋಗದಿಂದ 6 ಘಟಕ ಮತ್ತು 5ನೆಯ ಹಣ್ಣಿನ ಅನುಭೋಗದಿಂದ 1 ಘಟಕ ಆಗಿರುತ್ತದೆ. 5ನೇ ಹಣ್ಣಿನವರೆಗೂ ಇದು ಇಳಿಮುಖ ದರದಲ್ಲಿ ಏರುತ್ತಾ ಹೋಗುತ್ತೆ. 6ನೆಯ ಹಣ್ಣನ್ನು ಅನುಭೋಗಿಸಿದಾಗ ಅವನಿಗೆ 5ನೇ ಹಣ್ಣಿನಿಂದ ದೊರೆಯುವಷ್ಟೇ ತುಷ್ಟಿಗುಣ ದೊರೆಯುತ್ತದೆ. ಅಂದರೆ ಇಲ್ಲಿ ಸೀಮಾಂತ ತುಷ್ಟಿಗುಣ 0 ಆಗಿದೆ. 7ನೆಯ ಹಣ್ಣನ್ನು ಸೇವಿಸಿದಾಗ ಅವನ ಒಟ್ಟು ತುಷ್ಟಿಗುಣವು ಕಡಿಮೆ ಆಗುತ್ತೆ ಮತ್ತು ಸೀಮಾಂತ ತುಷ್ಟಿಗುಣ 5 ಘಟಕಗಳಷ್ಟು ಋಣಾತ್ಮಕವಾಗಿರುತ್ತೆ. 8ನೆಯ ಹಣ್ಣಿನ ಅನುಭೋಗದಿಂದ ಸೀಮಾಂತ ತುಷ್ಟಿಗುಣವು 8 ಘಟಕಗಳಷ್ಟು ನಕಾರಾತ್ಮಕವಾಗಿರೋದ್ರಿಂದ ಒಟ್ಟು ತುಷ್ಟಿಗುಣವು 7ನೆಯ ಹಣ್ಣಿನ ತುಷ್ಟಿಗುಣಕ್ಕಿಂತಲೂ ಕಡಿಮೆ ಇರುತ್ತದೆ. ಒಟ್ಟು ತುಷ್ಟಿಗುಣವು 7ನೆಯ ಹಣ್ಣಿನಿಂದ ದೊರೆಯುವುದಕ್ಕಿಂತಲೂ ಕಡಿಮೆ ಇರುತ್ತದೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಒಂದು ರೇಖಾಚಿತ್ರದ ಮೂಲಕ ವ್ಯಕ್ತಪಡಿಸಬಹುದು. ಚಿತ್ರದಲ್ಲಿ ರೇಖಾಚಿತ್ರ 2.1ರಲ್ಲಿ OX ತಲಾಕ್ಷದಲ್ಲಿ ಅನುಭೋಗಿಸಿದ ಹಣ್ಣುಗಳ ಸಂಖ್ಯೆ ಮತ್ತು OY ಲಂಬಾಕ್ಷದಲ್ಲಿ ಸೀಮಾಂತ ತುಷ್ಟಿಗುಣವನ್ನು ತೋರಿಸಲಾಗಿದೆ. DMU ರೇಖೆಯು ಇಳಿಮುಖ ಸೀಮಾಂತ ತುಷ್ಟಿಗುಣದ ರೇಖೆಯಾಗಿದೆ. ಇದು ಕೆಳಮುಖವಾಗಿ ಬಾಗಿದೆ. ಪ್ರತಿಯೊಂದು ಹೆಚ್ಚುವರಿ ಹಣ್ಣನ್ನು ಸೇವಿಸಿದಂತೆ ಸೀಮಾಂತ ತುಷ್ಟಿಗುಣವು ಕಡಿಮೆಯಾಗುತ್ತಾ ಬರುವುದು ರೇಖಾಚಿತ್ರದಿಂದ ಸ್ಪಷ್ಟವಾಗಿ ವ್ಯಕ್ತ ಆಗುತ್ತೆ. 6ನೆಯ ಹಣ್ಣಿನ ಅನುಭೋಗದಲ್ಲಿ ತುಷ್ಟಿಗುಣವು 0 ಆಗಿದೆ. ಇದು ಗರಿಷ್ಠ ತೃಪ್ತಿಯ ಸ್ಥಿತಿ. 7ನೆಯ ಮತ್ತು 8ನೆಯ ಹಣ್ಣುಗಳನ್ನು ಸೇವಿಸಿದಾಗ ತುಷ್ಟಿಗುಣವು ನಾಶವಾಗುವುದನ್ನು ಕಾಣಬಹುದು. ಈಗ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮ ಏನಿದೆಯಲ್ಲ ಅದರ ಕಲ್ಪನೆಗಳೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅಸಂಪ್ಷನ್ಸ್ ಆಫ್ ದಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಅದರಲ್ಲಿ ಮೊದಲನೇದಾಗಿ ನಿರಂತರ ಅನುಭೋಗ, ಕಂಟಿನ್ಯೂಯಸ್ ಕನ್ಸಂಪ್ಷನ್. ವಸ್ತುವಿನ ಅನುಭೋಗವು ನಿರಂತರವಾಗಿ ನಡೆಯುತ್ತದೆ ಎಂಬ ಕಲ್ಪನೆಯನ್ನು ಈ ನಿಯಮ ಆಶ್ರಯಿಸಿದೆ. ಅಂದರೆ ಒಂದು ನಿರ್ದಿಷ್ಟ ಕಾಲಮಿತಿಯಲ್ಲಿ ವಸ್ತುಗಳ ಅನುಭೋಗವು ನಡೆಯಬೇಕು. ಆಗ ಮಾತ್ರ ಸೀಮಾಂತ ತುಷ್ಟಿಗುಣ ಇಳಿಮುಖ ಆಗೋದಕ್ಕೆ ಸಾಧ್ಯ. ಒಂದು ಹಣ್ಣನ್ನು ಬೆಳಗ್ಗೆ, 2ನೆಯ ಹಣ್ಣನ್ನು ಮಧ್ಯಾಹ್ನ, 3ನೆಯ ಹಣ್ಣನ್ನು ಸಂಜೆ, 4ನೆಯ ಹಣ್ಣನ್ನು ರಾತ್ರಿ ಸೇವಿಸಿದರೆ ತುಷ್ಟಿಗುಣ ಇಳಿಮುಖ ಆಗೋ ಬದಲು ಹೆಚ್ಚಾಗುತ್ತಾ ಹೋಗುತ್ತೆ. ಆ ಪ್ರಕಾರ ಅನುಭೋಗವು ನಿರಂತರವಾಗಿ ನಡೆದರೆ ಮಾತ್ರ ಈ ನಿಯಮ ರುಜುವಾತಾಗುತ್ತದೆ. 2ನೆಯ ಕಲ್ಪನೆ ಪ್ರಮಾಣಿತ ಗಾತ್ರದ ಘಟಕಗಳ ಅನುಭೋಗ, ಕನ್ಸಂಪ್ಷನ್ ಆಫ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂತ. ಪ್ರಮಾಣಿತ ಗಾತ್ರದ ಘಟಕಗಳನ್ನು ಅನುಭೋಗಿಸಿದಾಗ ಈ ನಿಯಮವು ಸತ್ಯ ಆಗುತ್ತದೆ. ಉದಾಹರಣೆಗೆ, ಒಂದು ತಂಬಿಗೆಯ ಮೂಲಕ ನೀರನ್ನು ಕುಡಿಯುತ್ತಾ ಅದರ ತುಷ್ಟಿಗುಣ
ಒಂದು ತಂಬಿಗೆಯ ಮೂಲಕ ನೀರನ್ನು ಕುಡಿಯುತ್ತಾ ಹೋದರೆ ತುಷ್ಟಿಗುಣ ಇಳಿಮುಖ ಆಗುತ್ತೆ. ಅದಕ್ಕೆ ಬದಲಾಗಿ ನೀರನ್ನು ಚಮಚದ ಮೂಲಕ ಹುಣ್ಣಿನ ರೂಪದಲ್ಲಿ ಕುಡಿಯತೊಡಗಿದರೆ ತುಷ್ಟಿಗುಣ ಇಳಿಯೋ ಬದಲು ಹೆಚ್ಚುತ್ತದೆ. ಮೂರನೇದಾಗಿ, ಒಂದೇ ದರ್ಜೆಯ ಹೆಚ್ಚುವರಿ ಘಟಕಗಳು. ಅನುಭೋಗಿಸುವ ವಸ್ತುವಿನ ಹೆಚ್ಚುವರಿ ಘಟಕಗಳು ಒಂದೇ ದರ್ಜೆಯಾಗಿರುತ್ತದೆ ಎಂಬ ಕಲ್ಪನೆಯ ಮೇಲೆ ಈ ನಿಯಮ ನಿಂತಿದೆ. ಉದಾಹರಣೆಗೆ, ಮೊದಲು ಒಂದು ಹುಳಿಯಾದ ಸೇಬು ಹಣ್ಣನ್ನು ತಿಂದ ನಂತರ ಸಿಹಿಯಾದ ಸೇಬು ಹಣ್ಣನ್ನು ತಿಂದರೆ ಸೀಮಾಂತ ತುಷ್ಟಿಗುಣವು ಕಡಿಮೆ ಆಗುವ ಬದಲು ಹೆಚ್ಚಾಗುವುದರಲ್ಲಿ ಆಶ್ಚರ್ಯವಿಲ್ಲ. ನಾಲ್ಕನೆಯ ಕಲ್ಪನೆ, ಆದಾಯ, ಅಭಿರುಚಿ ಮತ್ತು ಒಲವುಗಳಲ್ಲಿ ಸ್ಥಿರತೆ. ಸ್ಟೆಬಿಲಿಟಿ ಇನ್ ಇನ್ಕಮ್, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್. ಅನುಭೋಗಿಗಳ ಆದಾಯ, ಅಭಿರುಚಿ ಮತ್ತು ಒಲವುಗಳು ಸ್ಥಿರವಾಗಿರುತ್ತದೆ ಎಂಬುದು ಈ ನಿಯಮದ ಇನ್ನೊಂದು ಕಲ್ಪನೆ. ಈ ಸಂಗತಿಗಳಲ್ಲಿ ಬದಲಾವಣೆ ಆದಾಗ ಈ ನಿಯಮ ನಿಜ ಆಗೋದಿಲ್ಲ. ಐದನೇ ಕಲ್ಪನೆ, ವಸ್ತುಗಳ ಕೊಳ್ಳುವಿಕೆಯಲ್ಲಿ ವಿಚಾರಶಕ್ತಿಯ ಪ್ರದರ್ಶನ. ಎಕ್ಸಿಬಿಷನ್ ಆಫ್ ರ್ಯಾಷನಾಲಿಟಿ ಇನ್ ದ ಪರ್ಚೇಸ್ ಆಫ್ ಕಮಾಡಿಟೀಸ್. ಅನುಭೋಗಿಯು ವಿಚಾರ ಶಕ್ತಿಯುಳ್ಳವನಾಗಿ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾನೆ ಎಂಬುದು ಈ ನಿಯಮದ ಕಲ್ಪನೆ. ಆದ್ದರಿಂದ ಸಾಮಾನ್ಯ ಅನುಭೋಗಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತದೆ. ಬುದ್ಧಿಭ್ರಮಣೆಗೊಂಡವರು, ಹುಚ್ಚರು ಮೊದಲಾದ ಅಸಾಮಾನ್ಯ ಅನುಭೋಗಿಗಳಿಗೆ ಇದು ಅನ್ವಯಿಸುವುದಿಲ್ಲ. ಆರನೇದು, ಅಪರೂಪದ ವಸ್ತುಗಳ ಸಂಗ್ರಹಕ್ಕೆ ಅನ್ವಯಿಸುವುದಿಲ್ಲ. ನಾಟ್ ಅಪ್ಲಿಕೇಬಲ್ ಟು ಕಲೆಕ್ಷನ್ ಆಫ್ ರೇರ್ ಆರ್ಟಿಕಲ್ಸ್. ಅಪರೂಪದ ವಸ್ತುಗಳನ್ನು ಸಂಗ್ರಹಿಸುವ ಹವ್ಯಾಸ ಇರುವವರಿಗೆ ಈ ನಿಯಮ ಅನ್ವಯಿಸೋದಿಲ್ಲ. ಉದಾಹರಣೆಗೆ, ವಿವಿಧ ರೀತಿಯ ಸ್ಟಾಂಪುಗಳು, ನಾಣ್ಯಗಳು ಮತ್ತು ಚಿತ್ರಗಳನ್ನು ಸಂಗ್ರಹಿಸುವವರಿಗೆ ಎಷ್ಟು ಸಂಗ್ರಹಿಸಿದರೂ ಅದರ ತುಷ್ಟಿಗುಣ ಇಳಿಮುಖವಾಗೋದಿಲ್ಲ. ಇನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಟೀಕೆಗಳನ್ನು ನಾವು ಗಮನಿಸಬಹುದು. ಕ್ರಿಟಿಸಿಸಮ್ಸ್ ಆಫ್ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಅದರಲ್ಲಿ ಫಸ್ಟ್ ಒನ್, ತುಷ್ಟಿಗುಣದ ಅಳತೆ ಅಸಾಧ್ಯ. ಮೆಷರ್ಮೆಂಟ್ ಆಫ್ ಯುಟಿಲಿಟಿ ಈಸ್ ಇಂಪಾಸಿಬಲ್. ತುಷ್ಟಿಗುಣವನ್ನು ಅಳೆಯುವುದು ಸಾಧ್ಯ ಎಂದು ಈ ನಿಯಮ ಭಾವಿಸುತ್ತೆ. ಆದರೆ ತುಷ್ಟಿಗುಣವು ಮಾನಸಿಕ ಅಂಶ ಆಗಿರೋದ್ರಿಂದ ಅದನ್ನು ಅಳೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹಿಗ್ಸ್ ಮತ್ತು ಅಲೆನ್ರವರು ಟೀಕಿಸಿದ್ದಾರೆ. ಎರಡನೇ ಟೀಕೆ, ಹಣದ ತುಷ್ಟಿಗುಣವು ಸ್ಥಿರವಾಗಿರುವುದಿಲ್ಲ. ಯುಟಿಲಿಟಿ ಆಫ್ ಮನಿ ಡಸ್ ನಾಟ್ ರಿಮೈನ್ ಕಾನ್ಸ್ಟೆಂಟ್. ಹಣದ ತುಷ್ಟಿಗುಣವು ಸ್ಥಿರವಾಗಿರುತ್ತದೆ ಎಂಬುದು ಈ ನಿಯಮದ ಒಂದು ಕಲ್ಪನೆಯಾಗಿದೆ. ಆದರೆ ವಾಸ್ತವವಾಗಿ ಇದು ಸರಿಯಾದುದಲ್ಲ. ಹಣದ ಸಂಗ್ರಹಣೆ ಹೆಚ್ಚಾದಂತೆ ತುಷ್ಟಿಗುಣ ಕಡಿಮೆಯಾಗುತ್ತದೆ ಮತ್ತು ಹಣದ ಸಂಗ್ರಹಣೆ ಕಡಿಮೆಯಾದಂತೆ ತುಷ್ಟಿಗುಣ ಹೆಚ್ಚಾಗುತ್ತದೆ. ಮೂರನೆಯ ಟೀಕೆ, ವೈಜ್ಞಾನಿಕ ತಳಹದಿ ಇಲ್ಲದಿರುವಿಕೆ. ನೋ ಸೈಂಟಿಫಿಕ್ ಬೇಸಿಸ್. ಈ ನಿಯಮಕ್ಕೆ ವೈಜ್ಞಾನಿಕವಾದ ತಳಹದಿಯೇ ಇಲ್ಲವೆಂದು ಟೀಕಿಸಲಾಗಿದೆ. ಅನುಭೋಗಿಯು ಒಂದೇ ವಸ್ತುವಿನ ಹೆಚ್ಚುವರಿ ಘಟಕಗಳನ್ನು ನಿರಂತರವಾಗಿ ಸೇವಿಸುತ್ತಾ ಹೋಗುತ್ತಾನೆ ಎನ್ನುವುದು ಹಾಸ್ಯಾಸ್ಪದವಾದುದು. ವಸ್ತುವಿನ ಬೆಲೆ, ಅದರಿಂದ ದೊರೆಯಬಹುದಾದ ತೃಪ್ತಿ, ಬದಲಿ ವಸ್ತುಗಳ ಲಭ್ಯತೆ ಇತ್ಯಾದಿ ಸಂಗತಿಗಳೆಲ್ಲವೂ ಕೂಡ ಗಣನೆಗೆ ತೆಗೆದುಕೊಂಡು ಅನುಭೋಗಿಯು ವಿಚಾರಯುತನಾಗಿ ವಸ್ತುಗಳನ್ನು ಕೊಂಡುಕೊಳ್ತಾನೆ. ನೆಕ್ಸ್ಟು ನಾಲ್ಕನೆಯ ಟೀಕೆ, ಒಂದೇ ವಸ್ತುವಿನ ಅನುಭೋಗದ ತಪ್ಪು ಕಲ್ಪನೆ. ರಾಂಗ್ ಅಸಂಪ್ಷನ್ಸ್ ಆಫ್ ಕನ್ಸಂಪ್ಷನ್ ಆಫ್ ಅ ಸಿಂಗಲ್ ಕಮಾಡಿಟಿ. ಒಂದೇ ವಸ್ತುವಿನ ಅನುಭೋಗದ ತಪ್ಪು ಕಲ್ಪನೆ. ರಾಂಗ್ ಅಸಂಪ್ಷನ್ ಆಫ್ ಕನ್ಸಂಪ್ಷನ್ ಆಫ್ ಸಿಂಗಲ್ ಕಮಾಡಿಟಿ. ಅನುಭೋಗಿಯು ಒಂದೇ ವಸ್ತುವಿನ ಅನುಭೋಗದ ಕಡೆಗೆ ಲಕ್ಷ್ಯ ನೀಡುತ್ತಾನೆ ಎಂಬುದು ಈ ನಿಯಮದ ಕಲ್ಪನೆ. ಇದು ಈ ನಿಯಮದ ಮತ್ತೊಂದು ದೋಷವಾಗಿದೆ. ವಾಸ್ತವವಾಗಿ ಅನುಭೋಗಿಯು ಹಲವಾರು ವಸ್ತುಗಳನ್ನು ಅನುಭೋಗಿಸುತ್ತಾನೆ. ಐದನೆಯ ಟೀಕೆ, ಆದಾಯ, ಅಭಿರುಚಿ ಮತ್ತು ಒಲವುಗಳಲ್ಲಿ ಬದಲಾವಣೆಗಳಾದಾಗ ತುಷ್ಟಿಗುಣವು ಹೆಚ್ಚುವ ಸಾಧ್ಯತೆ.
possibility of increase in utility with changes in income, taste and preferences. ಅನುಭೋಗಿಯ ಆದಾಯ, ಅಭಿರುಚಿ ಮತ್ತು ಒಲವುಗಳಲ್ಲಿ ಬದಲಾವಣೆಯಾಗುವುದಿಲ್ಲ ಎಂಬುದು ಇದರ ಕಲ್ಪನೆ. ಈ ನಿಯಮದ ಕಲ್ಪನೆ ಇದು ಅಸಂಗತವಾದುದು, ಏಕೆಂದರೆ ಇವುಗಳಲ್ಲಿ ಆಗಾಗ್ಗೆ ಬದಲಾವಣೆಗಳು ಸಂಭವಿಸ್ತಾ ಇರುತ್ತೆ ಮತ್ತು ಅಂತಹ ಸಂದರ್ಭದಲ್ಲಿ ತುಷ್ಟಿಗುಣ ಇಳಿಮುಖ ಆಗೋ ಬದಲು ಹೆಚ್ಚಾಗುತ್ತೆ. ಇನ್ನು ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳೋಣ. ಸಿಗ್ನಿಫಿಕೆನ್ಸ್ ಆಫ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಅನೇಕ ಆರ್ಥಿಕ ನಿಯಮಗಳಂತೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವು ಕೂಡ ಒಂದು ಪ್ರವೃತ್ತಿಯ ಹೇಳಿಕೆಯಾಗಿರುತ್ತೆ. ಇದರ ಆಚರಣೆ ಹಲವು ಸಂಗತಿಗಳನ್ನು ಅವಲಂಬಿಸಿರುತ್ತೆ. ಆ ಸಂಗತಿಗಳು ಈಡೇರಿದಾಗ ಮಾತ್ರ ಈ ನಿಯಮ ಸತ್ಯ ಆಗುತ್ತೆ. ಅಂತಹ ಮಿತಿಗಳ ನಡುವೆಯೂ ಕೂಡ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಅದರಲ್ಲಿ ಒಂದನೇದಾಗಿ ತೃಪ್ತಿಯನ್ನು ಗರಿಷ್ಠಗೊಳಿಸಿಕೊಳ್ಳಲು ಮಾರ್ಗದರ್ಶನ, ಗೈಡೆನ್ಸ್ ಟು ಮ್ಯಾಕ್ಸಿಮೈಸ್ ಸ್ಯಾಟಿಸ್ಫ್ಯಾಕ್ಷನ್. ಈ ನಿಯಮವು ಅರ್ಥಶಾಸ್ತ್ರದಲ್ಲಿ ಹಲವಾರು ನಿಯಮಗಳಿಗೆ ತಳಹದಿಯಾಗಿದೆ. ಉದಾಹರಣೆಗೆ ಸಮಸೀಮಾಂತ ತುಷ್ಟಿಗುಣ ನಿಯಮವು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದಿಂದ ನೇರವಾಗಿ ಪ್ರೇರಣೆಯನ್ನು ಪಡ್ಕೊಂಡಿದೆ. ತಾನು ಖರ್ಚು ಮಾಡುವ ಹಣದಿಂದ ಗರಿಷ್ಠ ತೃಪ್ತಿಯನ್ನು ಪಡೆಯಲು ಅನುಭೋಗಿಯು ಪ್ರಯತ್ನಿಸುತ್ತಾನೆಂದು ಸಮಸೀಮಾಂತ ತುಷ್ಟಿಗುಣ ನಿಯಮ ತಿಳಿಸುತ್ತದೆ. ವಸ್ತುವನ್ನು ಕೊಳ್ಳುವಾಗ ಅನುಭೋಗಿಯು ಅದಕ್ಕೆ ಕೊಡುವ ಬೆಲೆ ಮತ್ತು ತನಗೆ ಅದರಿಂದ ದೊರೆಯಬಹುದಾದ ತುಷ್ಟಿಗುಣವನ್ನು ಹೋಲಿಕೆ ಮಾಡುವುದು ಸಹಜ. ಆದ್ದರಿಂದ ಅನುಭೋಗಿಯು ವಿವೇಕಯುತವಾಗಿ ಹಣವನ್ನು ಖರ್ಚು ಮಾಡಿ ತೃಪ್ತಿಯನ್ನು ಗರಿಷ್ಠಗೊಳಿಸಿಕೊಳ್ಳಲು ಪ್ರಯತ್ನವನ್ನು ಮಾಡುತ್ತಾನೆ. ಇದಕ್ಕೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಮಾರ್ಗದರ್ಶನ ನೀಡುತ್ತದೆ. ಎರಡನೆಯ ಮಹತ್ವ, ಬೇಡಿಕೆಯ ನಿಯಮಕ್ಕೆ ಆಧಾರ, ಬೇಸಿಸ್ ಫಾರ್ ಡಿಮ್ಯಾಂಡ್ ಥಿಯರಿ. ಬೇಡಿಕೆಯ ನಿಯಮವು ಈ ನಿಯಮದ ಮೇಲೆ ನಿಂತಿದೆ. ಬೆಲೆ ಮತ್ತು ಬೇಡಿಕೆಯ ನಡುವೆ ವ್ಯತಿರಿಕ್ತ ಸಂಬಂಧವಿದೆ ಎಂಬುದು ಬೇಡಿಕೆ ನಿಯಮವು ವ್ಯಕ್ತಪಡಿಸುತ್ತದೆ. ಅಂದರೆ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆಯಾಗುತ್ತದೆ ಮತ್ತು ಬೆಲೆ ಕಡಿಮೆಯಾದಾಗ ಬೇಡಿಕೆ ಹೆಚ್ಚಾಗುತ್ತದೆ. ಬೆಲೆಯು ಕಡಿಮೆ ಇದ್ದಾಗ ಅನುಭೋಗಿಗೆ ವಸ್ತುವಿನಿಂದ ದೊರೆಯುವ ತುಷ್ಟಿಗುಣವು ಹೆಚ್ಚಾಗುವುದರಿಂದ ಅವನು ಹೆಚ್ಚು ಪ್ರಮಾಣದ ವಸ್ತುಗಳನ್ನು ಕೊಂಡುಕೊಳ್ಳೋದಕ್ಕೆ ಇಷ್ಟಪಡ್ತಾನೆ ಅನ್ನೋದನ್ನು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಸ್ಪಷ್ಟಪಡಿಸುತ್ತೆ. ಮೂರನೇದಾಗಿ ಇಳಿಮುಖ ಪ್ರತಿಫಲ ನಿಯಮಕ್ಕೆ ಮೂಲಾಧಾರ, ಬೇಸಿಸ್ ಫಾರ್ ದಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ರಿಟರ್ನ್ಸ್. ಉತ್ಪಾದನೆಯಲ್ಲಿ ಇಳಿಮುಖ ಪ್ರತಿಫಲನ ನಿಯಮವು ಈ ನಿಯಮದಿಂದಲೇ ಹೊರಹೊಮ್ಮಿದೆ. ನಾಲ್ಕನೆಯ ಮಹತ್ವ, ಪ್ರಗತಿಪರ ತೆರಿಗೆ ನೀತಿಗೆ ಮಾರ್ಗದರ್ಶನ, ಗೈಡೆನ್ಸ್ ಫಾರ್ ಪ್ರೋಗ್ರೆಸಿವ್ ಟ್ಯಾಕ್ಸ್ ಪಾಲಿಸಿ. ಸರ್ಕಾರದ ಪ್ರಗತಿಪರ ತೆರಿಗೆ ನೀತಿಯು ಸೀಮಾಂತ ತುಷ್ಟಿಗುಣ ನಿಯಮದಿಂದ ಮಾರ್ಗದರ್ಶನ ಪಡೆದಿದೆ. ಶ್ರೀಮಂತರ ಬಳಿ ಹೆಚ್ಚಿನ ಮೊತ್ತದ ಹಣವಿರುವುದರಿಂದ ಅವರಿಗೆ ಹಣದಿಂದ ದೊರೆಯುವ ತುಷ್ಟಿಗುಣ ಕಡಿಮೆ ಇರುತ್ತದೆ. ಆದ್ದರಿಂದ ಸರ್ಕಾರ ಅವರ ಮೇಲೆ ಹೆಚ್ಚಿನ ದರದ ತೆರಿಗೆಗಳನ್ನು ವಿಧಿಸುತ್ತದೆ. ಬಡವರ ಬಳಿ ಕಡಿಮೆ ಹಣವಿರೋದ್ರಿಂದ ಅವರಿಗೆ ಹಣದಿಂದ ದೊರೆಯುವ ತುಷ್ಟಿಗುಣ ಅಧಿಕವಾಗಿರುತ್ತೆ. ಆದ್ದರಿಂದ ಸರ್ಕಾರ ಅವರ ಮೇಲೆ ಕಡಿಮೆ ದರದ ತೆರಿಗೆಯನ್ನು ವಿಧಿಸುತ್ತೆ. ಐದನೇ ಮಹತ್ವ, ಮೌಲ್ಯದ ವಿರೋಧಾಭಾಸಕ್ಕೆ ವಿವರಣೆ, ಎಕ್ಸ್ಪ್ಲನೇಷನ್ ಫಾರ್ ಪ್ಯಾರಾಡಾಕ್ಸ್ ಆಫ್ ವ್ಯಾಲ್ಯೂ. ಮೌಲ್ಯದ ವಿರೋಧಾಭಾಸಕ್ಕೆ ಈ ನಿಯಮವು ಪರಿಪೂರ್ಣವಾದ ವಿವರಣೆ ನೀಡುತ್ತದೆ. ನೀರಿಗೆ ಅತಿ ಹೆಚ್ಚಿನ ತುಷ್ಟಿಗುಣ ಇದೆ, ಆದರೆ ಅದರ ಬೆಲೆ 0. ಇದಕ್ಕೆ ವಿರುದ್ಧವಾಗಿ ವಜ್ರಕ್ಕೆ ಅಷ್ಟು ತುಷ್ಟಿಗುಣ ಇಲ್ಲ, ಆದರೆ ಅದರ ಬೆಲೆ ಬಹಳ ಹೆಚ್ಚು. ಇದೇ ಮೌಲ್ಯದ ವಿರೋಧಾಭಾಸ. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ಈ ವಿರೋಧಾಭಾಸವನ್ನು ವಿವರಿಸೋದಕ್ಕೆ ಅಸಮರ್ಥರಾಗಿದ್ದರು. ಆದರೆ ಮಾರ್ಷಲ್ ರವರು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವು ಇದಕ್ಕೆ ಸಮರ್ಪಕವಾದ ಉತ್ತರವನ್ನು ನೀಡುತ್ತೆ.
ಕೊನೆಯದಾಗಿ ಸಮಾಜವಾದಿ ಸಿದ್ಧಾಂತಕ್ಕೆ ದರ್ಶನ ಗೈಡೆನ್ಸ್ ಟು ಸೋಷಲಿಸ್ಟಿಕ್ ಥಿಯರಿ. ಸಮಾಜವಾದಿ ಸಿದ್ಧಾಂತಕ್ಕೆ ಈ ನಿಯಮವು ಮಾರ್ಗದರ್ಶಿಯಾಗಿದೆ. 6ನೇದಾಗಿ ಸಮಾಜವಾದಿ ಸಿದ್ಧಾಂತಕ್ಕೆ ಮಾರ್ಗದರ್ಶಿ ಗೈಡ್ ಟು ಸೋಷಲಿಸ್ಟ್ ಥಿಯರಿ. ಸಮಾಜವಾದಿ ಸಿದ್ಧಾಂತಕ್ಕೆ ಈ ನಿಯಮವು ಮಾರ್ಗದರ್ಶಿಯಾಗಿದೆ. ಶ್ರೀಮಂತರು ಕಳೆದುಕೊಳ್ಳುವ ಸಂಪತ್ತಿನ ತುಷ್ಟಿಗುಣವು ಬಡವರು ಗಳಿಸುವ ತುಷ್ಟಿಗುಣಕ್ಕಿಂತ ಕಡಿಮೆ ಇರುತ್ತದೆ. ಆದ್ದರಿಂದ ಬಡವರ ಪರವಾಗಿ ಸಂಪತ್ತಿನ ವಿತರಣೆಯಾಗಬೇಕು ಎಂಬುದು ಸಮಾಜವಾದಿಗಳ ನಿಲುವು. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಇದನ್ನು ಅವಲಂಬಿಸಿದೆ. ಚಿನ್ನು ಏನು ಮಾಡಿ ಸೇವ್ ಮಾಡಿ ಆಯ್ತು ಸೇವ್ ಮಾಡಿ.